ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ನಾಗರಿಕ ಬಂಧುಗಳೇ, ಏನು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಕೆರೆಗಳು ನೀರು ತುಂಬಬೇಕು ನೀರಾವರಿ ಹೋರಾಟವನ್ನ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇವತ್ತಿಗೆ 3 ದಿನ ಪೂರೈಸಿದ್ದು ಧರಣಿ ಸತ್ಯಾಗ್ರಹ ಮುಂದುವರಿದೆ. ಸರ್ಕಾರದಿಂದ ಇದುವರೆಗೂ ಯಾವುದೇ ಭರವಸೆ ಆಗಲಿ ಯಾವುದೇ ವಿಚಾರ ಬಂದಿಲ್ಲ. ಹಾಗಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಿರಂತರವಾಗಿ ಮುಂದುವರಿದಿದೆ. ನಮ್ಮ ಬಯಲುಸೀಮೆ ಎಲ್ಲಾ ತಾಲೂಕಿನ ಮಣ್ಣಿನ ಕೆರೆಗಳು ನೀರು ಕೇಂದ್ರ ಸರ್ಕಾರ 5,000 ಕೋಟಿ ಹಣ ಕೊಡಬೇಕು ಮತ್ತು ರಾಜ್ಯ ಸರ್ಕಾರ ಬರುವ ಬಜೆಟ್ನಲ್ಲಿ 5,000 ಕೋಟಿ ಇಟ್ಟು ತುರ್ತಾಗಿ ಕಾಮಗಾರಿ ಮುಗಿಸಿ ಎಲ್ಲ ಮಣ್ಣಿನ ಕೆರೆಗಳು ನೀರು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಈಗ 3 ದಿವಸದಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಯುತ್ತೆ. ಹಾಗಾಗಿ ಸರ್ಕಾರ ಕೂಡಲೇ ನಮ್ಮ ಒತ್ತಾಯಗಳ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಯುವ ಮಿತ್ರರು, ಯುವಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿಂದ ಪಾದಯಾತ್ರೆಯನ್ನ ಬರುವ 12ನೇ ತಾರೀಕು ಶುರು ಮಾಡ್ತೀವಿ. ಎಲ್ಲರೂ ಎಂದು ಬಂದು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ನಮಸ್ಕಾರ.